ಹಾವೇರಿ ಜಿಲ್ಲಾ ಆಸ್ಪತ್ರೆಯ ವೈದ್ಯರ ನಿರ್ಲಕ್ಷ್ಯ ಖಂಡಿಸಿ ಪ್ರೊಟೆಸ್ಟ್. ಹಾವೇರಿ ಜಿಲ್ಲಾ ಆಸ್ಪತ್ರೆ ಎದುರು ಸಾರ್ವಜನಿಕರ ಪ್ರತಿಭಟನೆ. ಹಾವೇರಿ ಜಿಲ್ಲಾ ಆಸ್ಪತ್ರೆ ವೈದ್ಯರ ನಿರ್ಲಕ್ಷ್ಯ ಖಂಡಿಸಿ ಪ್ರೊಟೆಸ್ಟ್. ಹಾವೇರಿ ಜಿಲ್ಲಾ ಆಸ್ಪತ್ರೆ ಎದುರು ಸಾರ್ವಜನಿಕರ ಪ್ರತಿಭಟನೆ. ವೈದ್ಯರು ಚಿಕಿತ್ಸೆ ನೀಡುವಲ್ಲಿ ನಿರ್ಲಕ್ಷ್ಯವನ್ನ ತೋರುತ್ತಿದ್ದಾರೆ. ಸರಿಯಾದ ಚಿಕಿತ್ಸೆ ನೀಡದೆ ಕಾಟಾಚಾರಕ್ಕೆ ಚಿಕಿತ್ಸೆಯನ್ನ ನೀಡುತ್ತಿದ್ದಾರೆ. ಸಣ್ಣ ಮಕ್ಕಳಿಗೂ ಕೂಡ ಸರಿಯಾದ ಚಿಕಿತ್ಸೆಯೂ ದೊರೆತಿಲ್ಲ. ರೋಗಿಗಳನ್ನ ಅಡ್ಮಿಟ್ ಮಾಡಿಕೊಂಡು ಚಿಕಿತ್ಸೆ ನೀಡುತ್ತಿಲ್ಲ. ವೈದ್ಯರ ನಿರ್ಲಕ್ಷ್ಯದಿಂದ ರೋಗಿಗಳು ಗುಣಮುಖರಾಗುತ್ತಿಲ್ಲ. ಹಾವೇರಿ ಜಿಲ್ಲಾ ಆಸ್ಪತ್ರೆ ವೈದ್ಯರ ನಿರ್ಲಕ್ಷ್ಯ ಖಂಡಿಸಿ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಹಾವೇರಿ ಜಿಲ್ಲಾ ಆಸ್ಪತ್ರೆ ಎದುರು ಸಾರ್ವಜನಿಕರ ಪ್ರತಿಭಟನೆ. ದೊಡ್ಡವರು ಹೋಗ್ಲಿ, ಚಿಕ್ಕ ಚಿಕ್ಕ ಮಕ್ಕಳಿಗೂ ಸಣ್ಣ ಮಕ್ಕಳಿಗೂ ಕೂಡ ಸರಿಯಾದ ಚಿಕಿತ್ಸೆ ಆಗ್ತಾ ಇಲ್ಲ. ಇಲ್ಲಿ ಏನೋ ಕಾಟಾಚಾರಕ್ಕೆ ಚಿಕಿತ್ಸೆಯನ್ನ ಕೊಡ್ತಾರೆ. ರೋಗಿಗಳು ಅಡ್ಮಿಟ್ ಮಾಡಿಕೊಂಡು ಚಿಕಿತ್ಸೆ ನೀಡೋದಿಲ್ಲ. ವೈದ್ಯರ ನಿರ್ಲಕ್ಷ್ಯದಿಂದ ರೋಗಿಗಳು ಗುಣಮುಖರಾಗ್ತಾ ಇಲ್ಲ. ವೈದ್ಯರ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರಿಂದ ಭಾರಿ ಆಕ್ರೋಶ ಕೇಳಿ ಬರ್ತಾ ಇದೆ. ಇನ್ನು ಏನಕ್ಕಿರೋದು ಈ ವೈದ್ಯರು ಅಲ್ಲಿ ಅಂತ. ವೈದ್ಯೋ ನಾರಾಯಣ ಹರಿ. ಈಗ ಎಲ್ಲವೂ ಕೂಡ ಬಿಟ್ಟೇ ಆಗ್ಬಿಟ್ಟಿದೆ. ಹಾಗಾಗಿ ಜನ ಪ್ರತಿಭಟನೆಗೆ ಒಳಗ ಮಾಡಿದೀವಿ, ಶಾಂತಿಯುತವಾಗಿ ಮಾಡಿದೀವಿ. ಮೀಡಿಯಾ ಮುಖಾಂತರ ಎಲ್ಲ ರೀಚ್ ಆಗತ್ತೆ ಅಂತ ಹೇಳಿ ನಮ್ಮ ಅರ್ಜಿಗಳು ಕೊಟ್ಟಿದ್ದೀವಿ. ಡಿಸ್ಟ್ರಿಕ್ಟ್ ಸರ್ಜನ್ಗೂ ಕೊಟ್ಟಿದ್ದೀವಿ, ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣ ಜಿಲ್ಲಾ ಆರೋಗ್ಯಾಧಿಕಾರಿಗೂ ಕೊಟ್ಟಿದ್ದೀವಿ. ಸೊ ಹಾಗಾಗಿ ಇವತ್ತು ನನ್ನ ಒಂದು ಪರ್ಸನಲ್ ಅಭಿಪ್ರಾಯ, ರಿಕ್ವೆಸ್ಟ್, ಈ ಹೋರಾಟ ಇಲ್ಲಿಗೆ ತೆಗೆದುಕೊಳ್ಳುತ್ತೆ. ಏನಂದ್ರೆ ಈ ಹೋರಾಟ ತೆಗೆದುಕೊಳ್ಳೋದು ನಮ್ಮ ಏನು ಲೀಗಲ್ ಫೈಟ್ ಐತಲ್ಲ, ಕೋರ್ಟ್ ಕೇಸ್ ಹಾಕೋದಿಲ್ಲ, ಅದು ಯಾವತ್ತೂ ಜಾರಿ ಇರ್ತೈತೆ ಅಂತ ಹೇಳಿ ನಾನು ಎಲ್ಲಾ ಹಿರಿಯರು ಯಾರ ನಮ್ಮನ್ನು ಈ ಹೋರಾಟ ಕೈ ಜೋಡಿಸ್ತಾರೆ. ದಾಖಲೆ ಆಗಲೇಬೇಕು. ಯಾತಕ್ಕಾಗಿ ಹೋರಾಟ?